ಇದೇ ಜಾಗದಲ್ಲೇ ಈ ಹುಡುಗ ಕೂತಿದ್ದಾನಲ್ಲ, ಅಲ್ಲೇ ಅಪ್ಪಣ್ಣವರು ಕೂತ್ಕೊಂಡಿರ್ತಾರೆ. ಪಟೇಲ್ರು ಇಲ್ಲಿ ಕೂತಿರ್ತಾರೆ. ಇಲ್ಲಿ ಸಾಕ್ಷಿಗೆ ಅಲ್ಲಿ ಆಂಜನೇಯ ಬೆಟ್ಟ ಇಟ್ಕೊಂಡಿರೋದಿದೆ ನೋಡಿ, ಮಾರ್ಕ್ ಮಾಡ್ತೀನಿ. ಸೊ ಇದು ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಸಾಕ್ಷಿ. ಅಪ್ಪಣ್ಣ ಶಾಲೆಗೆ ಹೋಗ್ಲಿಲ್ಲ ಅಂದ್ಬಿಟ್ಟು ಗಂಗವ್ವ ಬಂದು ಕಿವಿ ಹಿಡ್ಕೊಂಡು ಕರ್ಕೊಂಡು ಹೋಗೋದಿದೆಯಲ್ಲ, ಈ ಜಾಗ ಇಲ್ಲೇನೆ ಅವನು ತಪ್ಪಿಸ್ಕೊಂಡು ಹೊಡೋಗೋಕ್ಕೆ ಈ ಕಟ್ಟೆ ಹತ್ರನೇ ಇದು ಮಾಡೋದು. ಇನ್ನು ಇಲ್ಲೇ ಮೇಲೆ ನಿಂತ್ಕೊಂಡು ಅವನು ಹೆಂಚನೆಲ್ಲ ಎತ್ತಿ ಎಸಿತಾ ಇರ್ತಾನೆ. ಈ ಜಾಗ ಇದೇನೆ. ಗೃಹಭಂಗ ಸೀರಿಯಲ್ ಅವರೇ ಈ ಆಂಜನೇಯನ ಬಿಡಿಸಿರೋದು. ಹೌದೌದು. ಅದಕ್ಕೂ ಮುಂಚೆ ಏನಿರಲಿಲ್ಲ. ಸುಮ್ಮನೆ ಅವರೇ ಪೇಂಟಿಂಗ್ ಅಲ್ಲಿ ಬರ್ಕೊಂಡು, ಪೇಂಟಿಂಗ್ ಅಲ್ಲಿ ಒಂಥರ ದೇವಸ್ಥಾನ ಅಂತ ಬಿಂಬಿಸೋ ಹೌದೌದು ಮಾಡಿರುವಂತಹ. ಇಲ್ಲೇ ಮಕ್ಳಿಗೆಲ್ಲ ಅವರು ಶಿವರಾಮು ಮಾದೇವ ಐನೂರು ಅಂದ್ಬಿಟ್ಟು ಎಲ್ಲಾರ್ಗು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ಅಪ್ಪಣ್ಣ ಕಬ್ಬನ್ ಗದೆಗೆ ಬೆಂಕಿ ಹಾಕ್ತಾಗ ನೋಡಿ ಇದೇ ಜಾಗದಲ್ಲಿ ಕೂತಿರ್ತಾರೆ. ಸ್ನೇಹಿತರೆ, ಈ ಮನೆನ ನಾನು ತುಂಬ ಹಿಂದೆನೇ ತೋರಿಸಿದ್ದೆ. ಗೃಹಭಂಗ ಸೀರಿಯಲ್ ಶೂಟಿಂಗ್ ನಡೆದ ಮನೆ ಇದು. ಇವರನ್ನೆಲ್ಲ ಮಾತಾಡಿಸಿದ್ದೆ, ಮನೆ ಓನರ್ನೆಲ್ಲ. ಅವರು ಸಹ ಧಾರಾವಾಹಿಯಲ್ಲಿ ನಟಿಸಿದ್ರು. ಆ ವಿಡಿಯೋ ಬೇಕಂದರೆ ನನ್ನ ಪೇಜ್ಗೆ ಹೋಗಿ ನೋಡ್ಬೋದು. ಆದರೆ ಇನ್ಮುಂದೆ ನಾನು ಗೃಹಭಂಗ ಸೀರಿಯಲ್ನ ಪ್ರತಿಯೊಂದು ಎಪಿಸೋಡು ಸಹ ಎಲ್ಲೆಲ್ಲಿ ನಡೀತು ಅಂತ ಕಥೆ ಮೂಲಕ ಹೇಳ್ಕೊಂಡು ಹೋಗ್ತೀನಿ. ಇದನ್ನು ನಾನು ತುಂಬ ಹಿಂದೆನೇ ಹೇಳಿದ್ದೆ, ಅದನ್ನೆಲ್ಲ ಮಾಡ್ತೀನಿ ಅಂತ. ಸೊ ಒಂದಷ್ಟು ಪ್ಲೇಸಸ್ ನಂಗೆ ಇನ್ನೂ ಸಿಗಬೇಕಿತ್ತು. ಆದರೆ ಇವಾಗ ಒಂದು 70% ಅಷ್ಟು ಜಾಗ ಸಿಕ್ಕಿರೋದ್ರಿಂದ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ನಾನು ಒಂಚೂರು ಮಾಡಿದ್ದೀನಿ. ಕೆಲವೊಂದು ಕಡೆ ನಾನು ಆ ಜಾಗಗಳನ್ನ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಇನ್ನೊಂದು ಸ್ವಲ್ಪ ಬೇಕು. ಆದರೆ ಎಷ್ಟು ಸಾಧ್ಯನೋ ಅಷ್ಟು ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಾವು ಶುರು ಮಾಡೋಣ ಮೊದಲ ಎಪಿಸೋಡ್ನಿಂದ. ಈ ಸೀರಿಯಲ್ ಶುರುವಾಗೋದೆ ಐನೂರು ಅಪ್ಪಣ್ಣನನ್ನು ಹುಡ್ಕೊಂಡು ಬಂದಾಗ. ಅವನು ಪಾಠಕ್ಕೆ ಬಂದಿರಲಿಲ್ಲ, ಸೊ ಅದಕ್ಕೆ ಕರೆಯೋದಕ್ಕೆ ಅಂತ ಬರ್ತಾರೆ ಐನೂರು ಪಾಠನ ಶಿವರಾಮ್ ಸರ್ ಮಾಡಿರ್ತಾರೆ. ಸೊ ಇದೇ ದಾರಿಲೇ ನೋಡಿ ಆ ಐನೂರು ನಡ್ಕೊಂಬರೋದು. ಈ ಕಲ್ಲೆಲ್ಲ ಆಗ ಮ್ಯಾಚ್ ಆಗುತ್ತೆ. ಹೀಗೆ ಬಂದ್ಬಿಟ್ಟು ಈ ದಾರಿಲಿ ಬಂದ್ಬಿಟ್ಟು ಹೀಗೆ ಹೋಗ್ತಾರೆ ನೋಡಿ. ಇದೇ ಮೆಟ್ಲುಗಳ ಮೇಲೆ ಬಂದು ನಿಲ್ತಾ ಇದ್ದಂಗೆ ಇಲ್ಲಿ ಚೆನ್ನಿಗ ಆಟ ಆಡ್ಕೊಂಡು ಕೂತಿರ್ತಾನೆ. ಅವಾಗ ಕೇಳ್ತಾರೆ, ಎಲ್ಲೋ ನಿಮ್ಮಮ್ಮ ಅಂತ. ಅವರು ಹಿತ್ಲಲ್ಲಿದ್ದಾರೆ, ಸಗಣಿ ಇದು ಮಾಡ್ತಾಯಿದ್ದಾರೆ, ಭರಣಿ ತರ್ತಾ ಇದ್ದಾರೆ ಅಂತಾರಲ್ಲ. ಸೊ ಇದೇ ಫ್ರೇಮ್ ನೋಡಿ, ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಡೋರು ಇದೆಲ್ಲ ನಡೆಯುತ್ತೆ. ಆಮೇಲೆ ಇಲ್ಲಿಂದ ಐನೂರು ತೋಟದ ಕಡೆ ಹೋಗ್ತಾರೆ. ಬನ್ನಿ ಹಿತ್ಲ ಕಡೆ ಹೋಗ್ತಾರೆ, ಅಲ್ಲೋಗೋಣ. ಐನೂರು ಅವ್ರ ತಾಯಿ, ಅಪ್ಪಣ್ಣ ಅವ್ರ ತಾಯಿ ಗಂಗವ್ವ ಅಂತ ಇರ್ತಾರೆ. ಲಕ್ಷ್ಮೀ ಚಂದ್ರಶೇಖರ್ ಅವರು ಆ ಪಾಠ ಮಾಡಿರ್ತಾರೆ. ಅವರು ಇಲ್ಲಿ ಕೂತ್ಕೊಂಡು ಭರಣಿ ತರ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಸಗಣಿ ಎಲ್ಲ ಹಾಕ್ತಾರಲ್ಲ, ಅದು ಈ ಜಾಗದಲ್ಲಿ ನೋಡಿ. ಇದೇ ಜಾಗದಲ್ಲಿ ಈ ಗೋಡೆ ಇದೆಯಲ್ಲ, ಈ ಗೋಡೆ ಇವಾಗ ಮುಚ್ಚಿಬಿಟ್ಟಿದ್ದಾರೆ, ಲೆಂತ್ ಮಾಡಿದ್ದಾರೆ. ಆದರೆ ಈ ಬಾವಿ ಕಾಣಿಸುತ್ತೆ ನೋಡಿ, ಇಲ್ಲಿ ಇದೆಯಲ್ಲ ಬಾವಿ, ಆ ಬಾವಿ ನಾನು ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತೀನಿ ನೋಡಿ. ಈ ಬಾವಿ ಇದೆಯಲ್ಲ, ಈ ಬಾವಿ ಆ ಕಡೆ ಎಡಭಾಗದಲ್ಲಿ ಅದು ಫುಲ್ ಒಂದು ಸ್ವಲ್ಪ ಗಿಡ ಗಂಟೆಗಳೆಲ್ಲ ಬೆಳೆದಿದ್ರಿಂದ ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ಇದೇ ಗೋಡೆ ಮೇಲೇ ಭರಣಿ ತರ್ತಾ ಇರ್ತಾರೆ. ಐನೂರು ಇದೇ ಕಡೆಯಿಂದ ಬರ್ತಾರೆ. ಇವಾಗ ಫುಲ್ ಚೇಂಜಸ್ ಮಾಡಿದ್ದಾರೆ, ರಿನೋವೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಜಾಗದಲ್ಲಿ ಬಾವಿ ಹತ್ರ ಆ ಸೈಡೇ ನಿಂತ್ಕೊಂಡು ಯಾಕೆ ಅಪ್ಪಣ್ಣ ಬಂದಿಲ್ಲ ಅಂತ ಕೇಳ್ತಾರೆ. ಅವಾಗ ಬಂದಿರಬೇಕು ಅಂದ್ಕೊಂಡು ಹೀಗೆ ಮಾತುಕತೆಗಳಾಗ್ತವೆ. ಆಯಿತು, ನಾನು ಕರ್ಕೊಂಬರ್ತೀನಿ ನಿಮ್ಮ ಇದಕ್ಕೆ ಪಾಠಕ್ಕೆ ಹೋಗಿ ಅಂತ ಲಕ್ಷ್ಮೀ ಚಂದ್ರಶೇಖರ್ ಅವರು ಅಂದರೆ ಗಂಗವ್ವ ಹೇಳ್ತಾರೆ. ಆವಾಗ ಆಯಿತು ಅಂತ ಅಪ್ಪಣ್ಣ ಹೋಗ್ತಾರೆ. ಈ ಸೀನ್ ನಡೆಯೋದು ಇದೇ ಹಿತ್ಲು ಭಾಗದಲ್ಲಿ. ಸೀನ್ ಕಟ್ ಮಾಡಿದ್ರೆ ಅಪ್ಪಣ್ಣ ಬುಗ್ರಿ ಆಡಿ ಜಗಳ ಆಡ್ತಾ ಇರ್ತಾನೆ ಅವ್ರ ಫ್ರೆಂಡ್ಸ್ ಜೊತೆಗೆ. ಆ ಜಾಗ ಈ ಕಲ್ಯಾಣಿ ಎದುರುಗಡೆ. ಈ ಕಲ್ಯಾಣಿ ಇರೋದಿಲ್ಲ ಗೊತ್ತಾ, ಬನ್ನಿ ತೋರಿಸ್ತೀನಿ. ಇದೇ ಜಾಗದಲ್ಲೇ ಅಪ್ಪಣ್ಣ ಕಿತ್ಲಾಡ್ತಾ ಇರ್ತಾರೆ, ಬುಗ್ರಿ ಆಟ ಆಡ್ಕೊಂಡು. ಬ್ಯಾಕ್ ಡ್ರಾಪಲ್ಲಿ ಇದು ಕಾಣುತ್ತಲ್ಲ ಗೋಪುರ, ಇದೆಲ್ಲ ಆಗೋದು ಇಲ್ಲೇ ಆಡ್ಬೇಕಾರೆ ಅಲ್ಲಿ ಗಂಗವ್ವ ಹೇಳಿ ಬಂದಿರ್ತಾರಲ್ಲ ಐನೂರಿಗೆ, ಕರ್ಕೊಂಬರ್ತೀನಿ ಅಪ್ಪಣ್ಣನ ಎಲ್ಲಿದ್ರು ಅಂತ. ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಆಟ ಆಡ್ತಾ ಇರ್ತಾನೆ ಅಂತ. ಸೊ ಇದೇ ಕಲ್ಯಾಣಿ ಹತ್ರ ಬಂದು ಅಪ್ಪಣ್ಣನಿಗೆ ಕಿವಿ ಹಿಂಡಿ, ಬಾ ಅಲ್ಲಿ ಪಾಠ ತಪ್ಪಿಸ್ಕೊಂಬಂದಿದ್ಯಾ ಮುಂಡೆ ಮಗನೆ, ಆ ಮಗನೆ, ಈ ಮಗನೆ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಕಿವಿ ಬಿಡೆ ಅಂತ ಅಪ್ಪಣ್ಣ. ಈ ಸೀನ್ ನೋಡಿ, ಅದ್ಭುತವಾಗಿದೆ ಆ ಸೀನು. ಆದಮೇಲೆ ಎಳ್ಕೊಂಡು ಹೋಗ್ಬೇಕಾರೆ ಇದಿದೆಯಲ್ಲ ಅರಳಿಕಟ್ಟೆ, ಈ ಕಟ್ಟೆ ಹತ್ರ ತಪ್ಪಿಸ್ಕೊಂಡು ಕಿವಿ ಹತ್ರ ಬಿಚ್ಚಿಸ್ಕೊಂಡು ತಪ್ಪಿಸ್ಕೊಂಡು ಓಡೋಗೋಕ್ಕೆಲ್ಲ ನೋಡ್ತಾನೆ. ಆದರೆ ಗಂಗವ್ವ ಮತ್ತೊಬ್ಬಂಗೆ ಹೇಳಿ ಹಿಡ್ಕೊಂಡು, ಆಮೇಲೆ ಕಿವಿ ಹಿಡ್ಕೊಂಡು ಕರ್ಕೊಂಡೋಗಿ ಐನೂರ ಹತ್ರ ಬಿಡ್ತಾರೆ. ಆದರೆ ಹೀಗೆ ಅಪ್ಪಣ್ಣನ ಹೋಗಿ ಐನೂರ ಹತ್ರ ಬಿಟ್ಟಾಗ ಐನೂರು ಒಂದು ಸ್ವಲ್ಪ ಹೇಳ್ತಾರೆ, ಕೆಟ್ಟ ಮಾತೆಲ್ಲ ಮಾತಾಡಬೇಡಿ ಅಮ್ಮ, ಹಂಗೆ ಹೀಗೆ ಅಂತ. ಈ ಟೈಮಲ್ಲಿ ಏನು ಲಕ್ಷ್ಮೀ ಚಂದ್ರಶೇಖರ್ ಅಂದರೆ ಗಂಗವ್ವ ಅವರು ಇರ್ತಾರೆ. ಈ ರಸ್ತೆಯಲ್ಲೇ ಬರ್ತಾ ಇರ್ತಾರೆ. ನನಗೆ ಬುದ್ಧಿ ಹೇಳಕ್ಕೆ ಬಂದ್ಬಿಟ್ರು, ನನಗೆ ಗೊತ್ತು ಹೇಗೆ ಸಾಕಬೇಕು ಅಂತ ಬರೋದು ಈ ರಸ್ತೆಯಲ್ಲೇ.
ನೋಡಿ ಇಲ್ಲಿ ಬರ್ತಾ ಇದ್ದಾರಲ್ಲ, ಇಲ್ಲಿ ಒಂದೇ ಒಂದು ಕುರುಹು ಮ್ಯಾಚ್ ಆಗ್ತಾ ಇರೋದು ಒಂದಕ್ಕೆ ಅಲ್ಲಿ ಲಾಸ್ಟಲ್ಲಿ ಒಂದು ಮನೆ ಇದೆಯಲ್ಲ, ಆ ಮನೆ ಸ್ವಲ್ಪ ಕಾಣುತ್ತೆ. ಆ ಮನೆ ಎದುರುಗಡೆನೆ ನಮ್ಮ ಗಂಗವ್ವ ಅವರು ಹೀಗೆ ನಡ್ಕೊಂಡು ಬೈಕ್ ಬರ್ತಾರೆ. ನನಗೆ ಬುದ್ಧಿ ಹೇಳಕ್ಕೆ ಬಂದರು, ನನ್ನ ಗಂಡ ಸತ್ತಾಗ ನನಗೆ ಓದ್ಸಕ್ಕೆ ಹೇಳಿದ್ರು, ಹಾಗೆ ಹೀಗೆ ಅಂದ್ಕೊಂಡು ಆ ಸೀನ್ನ ನೀವು ಧಾರಾವಾಹಿಯಲ್ಲಿ ನೋಡಬೇಕು. ಅದ್ಭುತ. ಈ ಬೀದಿಲಿ ನಡ್ಕೊಂಡು ಬರ್ತಾರೆ. ನೋಡಿದ್ರ ಶೂಟಿಂಗ್? ನೋಡಿಲ್ಲ ಅಂದ್ರೆ ಅಲ್ಲಿ ಎಮ್ಮೆ ಕಟ್ಟಿರ್ತಾರಲ್ಲ, ಎಮ್ಮೆ ಮಾರ್ಬಿಟ್ರ? ಹೌದಾ? ಈ ಬೀದಿಯಿಂದ ಈ ಬೀದಿಗೆ ಶಿಫ್ಟ್ ಆಗುತ್ತೆ ಸೀನು. ಇಲ್ಲೂ ಬರ್ತಾ ಇರ್ತಾರೆ ಗಂಗವ್ವ ಭಯದ್ರಲ್ಲಿ ಫೇಮಸ್ಸು. ಅವ್ರ ಮಾತುಗಳನ್ನ ಕೇಳಬೇಕು ನೀವು ಸೀರಿಯಲಲ್ಲಿ. ಹೀಗೆ ಬಂದು ಮತ್ತೆ ಇದೇ ರೀತಿ ಈಗ ಹೋಗ್ತಾರೆ. ಆದರೆ ಇಲ್ಲಿ ಚೆನ್ನಿಗ ಏನು ಮೊದಲನೇ ಮಗ ಇರ್ತಾನಲ್ಲ, ಆ ಚೆನ್ನಿಗ ಓದ್ಕೊಂಡು ಕೂತಿರ್ತಾನೆ. ಅವಾಗ ಬಂದು ಅವನಿಗೂ ಬೈತಾಳೆ ಗಂಗವ್ವ. ಆಹಾ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ನೀವು ಅದನ್ನೆಲ್ಲ ಸೀರಿಯಲಲ್ಲಿ ನೋಡಿದ್ರೇ ಚಂದ. ಆ ಡೈಲಾಗ್ ಡೆಲಿವರಿ ಇದೆಯಲ್ಲ, ಅದ್ಭುತ. ಇಲ್ಲಿ ಬೈಕೊಂಡು ತಿರ್ಗಾ ಒಳಗಡೆ ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಪಾಠ, ಅಪ್ಪಣ್ಣಂಗೆ ಐನೋರು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಈ ಜಾಗ ಇದೆಯಲ್ಲ ಪಾಠ ಹೇಳ್ಕೊಡೋದು, ಸ್ಕೂಲ್ ಥರ, ಆಶ್ರಮ ಹತ್ರ, ಅದಿಲ್ಲೇ ಇದೆ ನೋಡಿ. ಇದೇ ಜಾಗದಲ್ಲೇ ಐನೋರು ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರೆ. ಹಿಂದೆಗಡೆ ಆಂಜನೇಯ ಎಲ್ಲ ಇದೆ ನೋಡಿ. ಇದು ಎದುರುಗಡೆನೆ ಐನೋರು ನಿಂತ್ಕೊಂಡು ಪಾಠ ಮಾಡ್ತಾ ಇರ್ತಾರೆ. ಮುಂದೆಗಡೆ ಮಕ್ಕಳು ಕೇಳಿಸ್ಕೋತಾ ಇರ್ತಾರೆ. ಈ ಮಂಟಪದಲ್ಲೇ ಈ ಸೀನ್ ಆಗೋದು. ಸ್ನೇಹಿತರೆ, ನಾನು ಇನ್ನೂ ಲೊಕೇಶನ್ಸ್ ಯಾವುದೂ ಹೇಳಿಲ್ಲ. ನೀವೆಲ್ಲ ಬೈಕೊಳಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಈ ಲೊಕೇಶನ್ಸ್ ಹೇಳ್ಬಿಡ್ತೀನಿ. ಈ ಧಾರಾವಾಹಿ 70% ಶೂಟಿಂಗ್ ನಡೆದಿರೋದು ಚನ್ನಪಟ್ಟಣದಿಂದ ಒಂದು 3-4 ಕಿಲೋಮೀಟ್ರ್ ದೂರವಿರುವ ಚಿಕ್ಕಮಗಳೂರು ಅನ್ನೋ ಗ್ರಾಮದಲ್ಲಿ. ಅಲ್ಲಿ ಒಂದು ಅಪ್ರಮೇಯ ದೇವಸ್ಥಾನ ಇದೆ. ನೀವು ನಿಜಕ್ಕೂ ಅಲ್ಲಿ ಬರಬೇಕು. ಆ ದೇವಸ್ಥಾನ ನೋಡಿ, ಇದೇ ದೇವಸ್ಥಾನದಕ್ಕೆ ಬಂದು ದರ್ಶನ ಮಾಡಿ. ನಾನು ಒಬ್ಬರು ಕಾಂಟ್ಯಾಕ್ಟ್ ಹೇಳ್ತೀನಿ, ಒಬ್ರ ಬಗ್ಗೆ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ದಯವಿಟ್ಟು ನೋಡಿ ಲಾಸ್ಟ್ವರೆಗೂ. ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನೀವು ಚನ್ನಪಟ್ಟಣಕ್ಕೆ ಹೋಗಿ ಅವರು ನಿಮಗೆ ಫುಲ್ಲು ಎಲ್ಲೆಲ್ಲಿ ಶೂಟಿಂಗ್ ನಡೀತೋ, ನನಗೆ ಹೇಗೆ ಸಹಾಯ ಮಾಡಿದ್ರು ಹಾಗೆ ನಿಮಗೂ ತೋರಿಸ್ಕೊಂಡು ಬರ್ತಾರೆ ಅವರು ಫ್ರೀ ಇದ್ದರೆ. ಆಯಿತಾ? ಅದನ್ನು ಹೇಳೋದಕ್ಕಿಂತ ಮುಂಚೆ ಇವಾಗ ನಾನು ಹೇಳೋದ್ನಲ್ಲ, ಈ ದೇವಸ್ಥಾನಕ್ಕೆ ಮತ್ತೆ ಬಂದ್ಬಿಡೋಣ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಪಾಠ ಹೇಳ್ಕೊಡ್ತಾ ಇರ್ತಾರೆ ಐನೋರು. ಅಪ್ಪಣ್ಣ ತಪ್ಪು ಹೇಳ್ತಾ ಇರ್ತಾನೆ. ಒಂದು ಹುಡುಗಿ ಕರೆಕ್ಟಾಗಿ ಹೇಳ್ಬಿಡುತ್ತೆ. ಆವಾಗ ಕೆನ್ನೆಗೆ ಮೂಗಿಡ್ಕೊಂಡು ಕೆನ್ನೆಗೆ ಓಡಿಸೋ ಸೀನ್ ಎಲ್ಲ ಇದೆಯಲ್ಲ, ಅದೆಲ್ಲ ನಡೆಯೋದು ಇದೇ ಜಾಗದಲ್ಲಿ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಶಿಫ್ಟ್ ಆಗೋದು ಗಂಗವ್ವ ಅಡುಗೆ ಮನೆಯಿಂದ. ಇಲ್ಲಿ ಕೋಪಗೊಂಡು ಅಪ್ಪಣ್ಣಂಗೆ ಬೈಕೊಂಡು ಇದು ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಹೆಂಚು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲಿಂದ ಬರೋಕ್ಕೆ ಸ್ಟಾರ್ಟ್ ಆದಾಗ ಯಾರಿದು ಅಂತ ಹೋಗಿ ನೋಡಿದ್ರೆ ಅಪ್ಪಣ್ಣ ಆಗಿರ್ತಾನೆ. ಇದೇ ಜಾಗ ಇವಾಗ ರಿನೋವೇಷನ್ ಆಗಿದೆ. ಮೊದಲು ಇಲ್ಲೇನೆ ಆ 6 ಕಂಬದ ತೊಟ್ಟಿ ಮನೆ ಇರುತ್ತಲ್ಲ, ಇಲ್ಲಿಂದ ತೊಟ್ಟಿ ಇತ್ತು ಸರ್. ಇಲ್ಲಿಂದ ಇಲ್ಲಿವರೆಗೆ ತೊಟ್ಟಿ, ಇಲ್ಲಿಂದ 6 ಕಂಬದ ತೊಟ್ಟಿ ಇತ್ತು. ಸೀರಿಯಲ್ ಇದೆ. ಅವನು ಅಂಚೆ ಹೊಡಿತಾರೆ ನೋಡಿ, ಗಣಪತಿ ಅಂಚೆ ಎತ್ತಾಗ್ತಾನೆ ಇಲ್ಲೇನೆ. ಈ ಅಪ್ಪಣ್ಣ ಅಂಚನ್ನ ಇದಾಗ್ತಾನೆ ಅವ್ರ ಅಮ್ಮನ ಮೇಲೆ. ಈಗ 13ನೇ ಇಸ್ವಿನಲ್ಲಿ ಮಾಡಿದ್ರು. 2013ರಲ್ಲಿ ಇದನ್ನ ಚೇಂಜ್ ಮಾಡಿದ್ರು. 2002 ಶೂಟ್ ಆಗಿ ಒಂದು 7-10 ವರ್ಷ ಆಗಿತ್ತು ಅಲ್ಲ. ಇಲ್ಲಿ ಅಡಿಗೆ ಮಾಡ್ತಾರೆ. ಈ ಪೋರ್ಷನ್ ಆ ಮೂಲೆಯಲ್ಲಿ ಒಂದು ಹಳೆ ಗೋಡೆ ಇತ್ತು. ಅಲ್ಲಿ ಒಂದು ಅಡ್ಗೋಡೆ ಹಿಂಗೆ ಇತ್ತು. ಅದರಲ್ಲಿ ಅಡಿಗೆ ಮಾಡ್ತಾರೆ ನೋಡಿ. ಕಜ್ಜಾಯ ಬೇಯಿಸ್ತಾರೆ ಇವರು, ಬೇಯಿಸೋದು. ಇವರು ಗಂಗಮ್ಮನವರು ಅಡುಗೆ ಮಾಡೋದು ಇಲ್ಲೇನೆ. ಸೊ ಇದು ಅಡುಗೆ ಮನೆ ಆಗಿರುತ್ತೆ. ಆವಾಗ ಗಂಗವ್ವ ಅಡುಗೆ ಮಾಡೋದು, ಆಮೇಲೆ ಮೇಲಿಂದ ಬೀಳ್ತು ಅಂತ ಪಕ್ಕದ ರೂಮ್ಗೆ ಹೋಗಿ ತೊಟ್ಟಿ ಮನೆ ಏನಿರುತ್ತೆ ಅದೆಲ್ಲ ಆಗೋ ಸೀನ್ ಇಲ್ಲೇ ನಡೆದಿರೋದು. ಏನಕ್ಕೆ ಅಂದರೆ ಅದೇ ಗೊತ್ತಲ್ಲ, ಅವ್ರು ಕಿವಿ ಹಿಂಡಿರ್ತಾರೆ. ಅದಕ್ಕೋಸ್ಕರ ಕೋಪಗೊಂಡು ಐನೋರ್ಗೆ ಹಾಕ್ಕೊಟ್ಬಿಟ್ಟೆ ನೀನು ಅಂತ ಅಪ್ಪಣ್ಣ ಬೈದಿರ್ತಾನೆ. ಆವಾಗ ಮನೆಗೆ ಬಂದು ಈ ಥರ ಹೆಂಚೆಲ್ಲ ಹಾಕ್ತಾ ಇರ್ತಾನೆ. ಗಂಗವ್ವಂಗೆ ಇರು ನೀನು ಮಾಡಿಸ್ತೀನಿ ಅಂತ ಪಟೇಲನ ಮನೆಗೆ ಹೋಗ್ತಾರೆ. ಪಟೇಲನ ಮನೆ ಎಲ್ಲಿದೆ ಹೇಗಿದೆ ಈಗ ಅಂತ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಪಟೇಲ ಬಂದು ಹುಡ್ಕಾಡ್ತಾರೆ. ಆದರೆ ಇವ್ರೇನಿರ್ತಾರೆ, ಈಗ ಅಪ್ಪಣ್ಣ ಮತ್ತು ಅವ್ರ ಅಣ್ಣ ಚೆನ್ನಿಗ ಓಡೋಗ್ಬಿಡ್ತಾರೆ. ಮನೆ ಬಿಟ್ಟು ಓಡೋಗ್ಬಿಟ್ಟು ಇದೇ ಪಟೇಲನ ತೋಟದಲ್ಲಿ ಕೂತ್ಕೊಂಡು ಬೀಡಿ ಎಲ್ಲ ಸೇರ್ತಾರೆ. ಬೀಡಿ ಎಲ್ಲ ಸೇದಿದ್ಮೇಲೆ ಈ ಪಟೇಲಂಗೆ ಒಂದು ಬುದ್ಧಿ ಕಲಿಸ್ಬೇಕಲ್ಲ ಅಂದ್ಬಿಟ್ಟು ಆ ಗದ್ದೆಗೆ, ಅವನದೇನು ಕಬ್ಬಿನ ಗದ್ದೆ ಇರುತ್ತೆ, ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿದ ತಕ್ಷಣ ಇದೆಲ್ಲ ವಿಷಯ ಗೊತ್ತಾಗಿ ಬಂದು ಆರಿಸ್ತಾರೆ. ಅವಾಗ ಅಪ್ಪಣ್ಣ ಬಿಟ್ಟು ಓಡೋಗ್ಬಿಟ್ಟಿರ್ತಾನೆ. ಚೆನ್ನಿಗ ಅಲ್ಲೇ ತಗ್ಲಾಕೋತಾನೆ. ಆಮೇಲೆ ಬಂದೆಲ್ಲ ಕಾಪಾಡ್ತಾರೆ. ಈ ಥರ ಎಲ್ಲ ಆದಮೇಲೆ ಬೆಂಕಿ ಇಟ್ರಲ್ಲ,
ನ್ಯಾಯ ಪಂಚಾಯಿತಿ ಆಗುತ್ತೆ. ಸೊ ಆ ನ್ಯಾಯ ಪಂಚಾಯಿತಿ ಆಗೋದು ಒನ್ಸ್ ಅಗೈನ್ ಇದೇ ಮಂಟಪದ ಹತ್ರ. ನೋಡಿ ಇಲ್ಲೊಬ್ಬ ಹುಡುಗ ಕೂತಿದ್ದೀನಲ್ಲ, ಅದೇ ಜಾಗದಲ್ಲೇ ತಲೆ ಬಗ್ಗಿಸ್ಕೊಂಡು ಅಪ್ಪಣ್ಣ ಕೂತಿರ್ತಾನೆ. ಇಲ್ಲಿ ನಮ್ಮ ಪಟೇಲರು ಕೂತಿರ್ತಾರೆ. ರಾಜಿ ಪಂಚಾಯಿತಿ ಸ್ಟಾರ್ಟ್ ಆಗುತ್ತೆ. ಹಿಂದೆಗಡೆ ನೋಡ್ಬೋದು ಆ ದೇವಸ್ಥಾನ ಎಲ್ಲ ಇದೆಯಲ್ಲ, ದೇವರೆಲ್ಲ ಇದೆ, ಆಂಜನೇಯ ದೇವರೆಲ್ಲ, ಇದೆಲ್ಲ ನಡೆಯೋದು ಇಲ್ಲೇನೆ. ನೋಡಿ ಮೊದಲಿಗೆ ಇದೇ ಜಾಗದಿಂದನೇ ಊರ ಹಿರಿಕರೆಲ್ಲ ಪಟೇಲರು ಎಲ್ಲರೂ ಬರ್ತಾರೆ. ಬಂದ್ಬಿಟ್ಟು ಸೀದಾ ಹೀಗೆ ಇದೇ ಜಾಗದಿಂದ ಪಾಸಾಗಿ ಇಲ್ಲಿ ಕೂತಿರುವಂತಹ ಅಪ್ಪಣ್ಣನ ಮಾತಾಡಿಸ್ತಾರೆ. ಅಪ್ಪಣ್ಣ ಯಾಕೋ ನಮ್ಮ ಗದ್ದೆಗೆ ಬೆಂಕಿ ಇಟ್ಟೆ ಅಂತ ಪಟೇಲರು ಕೇಳ್ತಾರಲ್ಲ, ಈ ಸೀನೆಲ್ಲ ನಡೆಯೋದು ಇಲ್ಲೇನೆ. ಈ ಸೀನ್ ನಡಿಬೇಕಾದ್ರೇ ಇವ್ರು ಇರ್ತಾರಲ್ಲ, ಲಕ್ಷ್ಮೀ ಚಂದ್ರಶೇಖರ್ ಅಂದರೆ ಗಂಗವ್ವ ಅವರು ಇಲ್ಲಿ ನಿಂತಿರ್ತಾರೆ ಈ ಪಿಲ್ಲರ್ ಹತ್ರ. ಇದಾದಮೇಲೆ ಇದೇ ಜಾಗದಲ್ಲೇ ಎಲ್ಲ ಮಾತುಕತೆಗಳು ಮತ್ತು ಪೂಜಾರಿಗಳು, ದೇವಸ್ಥಾನ ಪೂಜಾರಿಗಳು ಇವರೆಲ್ಲ ನಿಂತ್ಕೊಂಡು ಮಾತುಕತೆ ಮಾಡೋದು ಇದೇ ಜಾಗದಲ್ಲಿ. ಸರ್ ಏನು ಜಾಗ ಸರ್ ಇದು? ಸರ್ ಇದು ಮಾಮೂಲಿ ಮಂಟಪ. ಓಕೆ. ಇಲ್ಲೂ ಹಿಂದೆ ದೇವ್ರು ಬರ್ತಿತ್ತಂತೆ. ಓಕೆ. ಆಮೇಲೆ ವರ್ಷಕ್ಕೊಂದ್ಸರಿ ಮೈಸೂರು ದಸರಾ ಆ ಟೈಮಲ್ಲಿ ದೇವ್ರು ಬರುತ್ತೆ. ಇಲ್ಲಿ ಬನ್ನಿ ಮರ ಐತೆ ನೋಡಿ, ಇದು ಬನ್ನಿ ಮರ. ಇದನ್ನ ಒಂದು ರೊಂಬೆ ಕಡ್ದು ಓಕೆ. ದೇವ್ರ ಪಕ್ಕದಲ್ಲಿ ಮಡಗಿ ಇಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಓಕೆ. ಮೋಸ್ಟ್ಲಿ ಅಂಬಾರಿ ಟೈಮಲ್ಲ ಯಾವ ಟೈಮಲ್ಲ ಇರ್ಬೋದು, ದಸರಾ ಟೈಮಲ್ಲಿ. ಯಾವ ದೇವ್ರನ್ನ ಕರ್ಕೊಂಡು ಮಾಮೂಲಿ ಅದೇ ಅಪ್ರಮೇಯ ಸ್ವಾಮಿ. ಅಪ್ರಮೇಯ ಸ್ವಾಮಿ ಇಲ್ಲಿಗೂ ಕರ್ಕೊಂಡ್ ಬರ್ತಾರೆ. ನಮ್ಮ ಊರಿಗೇನೆ ಅದು ಹೆಡ್. ಹೌದು. ಇಲ್ಲಿ ಕರ್ಕೊಂಡ್ಬಂದು ವರ್ಷಕ್ಕೊಂದ್ಸರಿ ಇಲ್ಲಿ ಮಡಗಿ ಪೂಜೆ ಮಾಡ್ತಾರೆ. ಓಕೆ. ಇಲ್ಲಿ ಒಳಗಡೆ ಯಾವುದೇ ವಿಗ್ರಹ ಏನಿಲ್ಲ. ಹಿಂದೆ ಏನು ಇತ್ತೇನೋ ಗೊತ್ತಿಲ್ಲ. ಇವಾಗ ಆಂಜನೇಯಂದು ಒಂದು ಚಿತ್ರ ಬಿಡಿಸಿದ್ದಾರೆ. ಅದೇ ಇದು ಶೂಟಿಂಗ್ಗೋಸ್ಕರ ಶೂಟಿಂಗ್ಗೋಸ್ಕರ ಅವರೇ ಬಿಡಿಸಿದ್ದು. ಅವರೇ ಬಿಡಿಸಿರೋದು. ಇವರೇ ಗೃಹ ಭಾಗದವರೇ ಅವರೇ ಬಿಡಿಸಿದ್ರು. ಗೃಹ ಭಂಗ ಸೀರಿಯಲ್ ಅವರೇ ಈ ಆಂಜನೇಯನ ಬಿಡಿಸಿರೋದು. ಹೌದೌದು. ಅದಕ್ಕೂ ಮುಂಚೆ ಏನಿರಲಿಲ್ಲ. ಸುಮ್ಮನೆ ಅವರೇ ಪೇಂಟಿಂಗ್ ಅಲ್ಲಿ ಬರ್ಕೊಂಡು ಪೇಂಟಿಂಗ್ ಅಲ್ಲಿ ಒಂಥರ ದೇವಸ್ಥಾನ ಅಂತ ಬಿಂಬಿಸ ಹೌದು ಮಾಡಿರುವಂತಹ. ಇಲ್ಲೇ ಮಕ್ಳಿಗೆಲ್ಲ ಅವರು ಶಿವರಾಮು ಮಾದೇವ ಐನೂರು ಅಂದ್ಬಿಟ್ಟು ಎಲ್ಲರಿಗೂ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ಅಪ್ಪಣ್ಣ ಕಬ್ಬನ್ ಗದೆಗೆ ಬೆಂಕಿ ಹಾಕ್ದಾಗ ನೋಡಿ ಇದೇ ಜಾಗದಲ್ಲಿ ಕೂತಿರ್ತಾರೆ. ಊರ್ನವರು ಮತ್ತೆ ಆ ಬೆಂಕಿಲಿ ಲಾಸ್ ಆಗಿರ್ತದ ಕಬ್ಬು, ಅವರೆಲ್ಲ ಬಂದು ಇಲ್ಲಿ ಪಟೇಲ ಈ ಜಾಗದಲ್ಲಿ ಕೂತಿರ್ತಾರೆ. ಅವ್ರಿಗೆ ನಮ್ಗೆ ಇಷ್ಟಿಷ್ಟು ಲಾಸ್ ಆಗದೆ ಪರಿಹಾರ ಕೊಡಿ ಅಂದ್ಬಿಟ್ಟು ಆ ಹುಡುಗನ್ನ ಯಾಕೆ ಆಗ್ತೆ ಅಂತ ಕೇಳ್ತಾ ಇರ್ತಾರೆ. ಅವನಿಲ್ಲ ಅಂತಾನೆ ಅವ್ರ ಅಣ್ಣ ಚೆನ್ನಿಗ್ರಾಯ್ ಅವನೇ ಅಂತ ಹೇಳ್ಬಿಡ್ತಾನೆ. ಆವಾಗ ಅವಮ್ಮ ಗಂಗಮ್ಮ ಈ ಜಾಗದಲ್ಲಿ ನಿಂತ್ಕೊಂಡು ಈ ಜಾಗದಲ್ಲಿ ಏನಾರು ಮಾಡ್ಕೊಂಡು ಇನ್ನು ಕಟ್ಟಿದೆ ಅಂದ್ಬಿಟ್ಟು ಮನೆಗೆ ಹೊಂಟೋಯ್ತಾಳೆ. ಶಿವರಾಮು ಹೇಳ್ತಾನೆ, ಅವಮ್ಮಂಗೆ ಅರ್ಥ ಆಗಲ್ಲ, ಕೊಬ್ಬು ಏನು ಮಾಡಿ. ಆ ಥರ ಶೂಟಿಂಗ್ ನಡೆದಿರೋ ಜಾಗ ಇದು. ಕೇಬಲ್ ರಾಜು ಸರ್ ಜೊತೆ ಇದೊಂದೇ ಎಪಿಸೋಡ್ ಅಲ್ಲ, ಈ ಹಿಂದೆನೂ ಒಂದಷ್ಟು ಎಪಿಸೋಡ್ಗಳಲ್ಲಿ ನನಗೆ ಸಹಾಯ ಮಾಡಿದಂಥವ್ರು ಇವರೇನೆ. ನನಗೆ DM ಮಾಡಿ ಬನ್ನಿ ಈ ಥರದೊಂದಿದೆ ಅಂದಾಗ ನಾನು ಫಸ್ಟ್ ಗೃಹ ಬಂಧ ಮಾಡಬೇಕು ಅಂದ್ಬಿಟ್ಟು ಓಡ್ ಬಂದೆ. ಅವಾಗ ಫಸ್ಟ್ ಸೀರೀಸಿಂದ ಇಲ್ಲಿವರೆಗೂ, ಇಲ್ಲಿಂದ ಮುಂದಿನ ಬರೋ ಎಲ್ಲ ಎಪಿಸೋಡ್ಗಳಲ್ಲೂ ನಮ್ಮ ರಾಜು ಸರ್ ನನಗೆ ಗೈಡ್ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸರ್. ಮತ್ತೆ ನೀವು ಅಷ್ಟೇ, ನೀವೇನಾದರೂ ಈ ಗೃಹ ಬಂಧನ ಸೀರಿಯಲ್ ಎಲ್ಲ ನೋಡಿ ಆಮೇಲೆ ಈ ಸೀರೀಸ್ ನೋಡಿ ಇಲ್ಲಿಗೆ ಬರಬೇಕು ಅನ್ಸುತ್ತೆ. ಇವಾಗಲೂ ಒಂದಷ್ಟು ಹಾಗೇ ಇದೆ. ಈಗಲೂ ಇಲ್ಲಿ ನಡೆದಿರೋದಕ್ಕೆ ಸಾಕ್ಷಿ ಇದೆ. ನಾನು ಆಗಲೇ ಹೇಳ್ದಂಗೆ ಶಿವಣ್ಣ ಅವ್ರ ಮನೆ, ಅದು ಸಹ ನೀವೆಲ್ಲ ನೋಡಬೇಕು ಅಂದರೆ ನಮ್ಮ ರಾಜು ಸರ್ ಅವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡ್ಬೋದಲ್ಲ ಸರ್? ಡಿಸ್ಪ್ಲೇ ಮಾಡ್ಬೋದಲ್ಲ? ಡಿಸ್ಪ್ಲೇ ಮಾಡ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರು ನಿಮಗೆ ಗೈಡ್ ಮಾಡ್ತಾರೆ. ಏನು ಮಾಡಬೇಕು, ಎಲ್ಲಿಗೆ ಬರಬೇಕು, ಹೇಗೆ ಬರಬೇಕು ಅನ್ನೋದನ್ನ ಚನ್ನಪಟ್ಟಣಕ್ಕೆ ಬಂದು ಹಿಡಿದು ಇವ್ರಿಗೆ ಫೋನ್ ಮಾಡಿದ್ರೆ ಸಾಕು. ಒಂದು ಸ್ವಲ್ಪ ಮುಂಚೆನೇ ಫೋನ್ ಮಾಡ್ಕೊಳ್ಳಿ, ಫ್ರೀ ಇದಾರೋ ಇಲ್ವೋ ಅಂತ ನೋಡಿಕೊಂಡು ಬನ್ನಿ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಬಟ್ ಈ ಸೀರೀಸ್ನ ಗೃಹ ಭಂಗ ಎಪಿಸೋಡ್ನ ಮುಂದಿನ ಎಪಿಸೋಡ್ ಮತ್ತೊಂದು ಎಪಿಸೋಡ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.